ಹಲೋ ಎವ್ರಿವನ್. ಸೊ ವೆಲ್ಕಮ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ, ಹೊರಗೆ ಮನೇಲಂತೂ ಇಲ್ಲ, ಹೊರಗಡೆ ಇದ್ದೀನಿ. ಎಲ್ಲಿ ಅಂದರೆ ನನ್ನ ರಾಮನಗರದಲ್ಲಿ ಕೆಸಾಪುರದಲ್ಲಿ ನನ್ನ ಅತ್ತೆ ಊರಿದೆ. ಅಂದರೆ ನಮ್ಮ ಮಮ್ಮಿಯವರ ಅತ್ತೆ ಮಗಳು ಊರು. ಸೊ ನನಗೂ ಅತ್ತೆ ಆಗ್ತಾರೆ. ಸೊ ನಾನು ಅಲ್ಲಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ಇವ್ರ ಮನೆ ಹಿಂದಕ್ಕೇ ಕನ್ವಾ ಡ್ಯಾಮ್ದು ಬ್ಯಾಕ್ ವಾಟ್ರ್ ಬೇರೆ ಬರುತ್ತೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಫುಲ್ ಆನ್ ಏನೋ ಹೊಲಕ್ಕೆ ನಿಂತ್ಕೊಬಿಟ್ಟವ್ರೆ. ಸೊ ನೋಡೋಣ. ಓಕೆ, ತುಂಬಾ ಚೆನ್ನಾಗಿದೆ, ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ. ಸೊ ದಿಸ್ ಇಸ್ ದಿ ಬ್ಯಾಕ್ ಗ್ರೌಂಡ್. ಸಿ, ಸೊ ಹೀಗೆ ಫುಲ್ ತೋರಿಸ್ತಾ ಹೋಗ್ತೀನಿ, ನೋಡೋಣ. ಮತ್ತು ಒಂದು 4 o'clock ಆಗಲಿ ಡ್ಯಾಮ್ ಹತ್ತಿರ ಅದು ವಾಟ್ರ್ ಹತ್ರ ಹೋಗೋಣ, ಹೇಗಿದೆ ಅಂತ ನೋಡೋಣ. ಬಿಕಾಸ್ ಹೇಳಿದರು ಹಿಂಗಿದೆ ಅಂತ, ಬಟ್ ಗೊತ್ತಿಲ್ಲ. ಓಕೆ, ಕಮ್. ಸೊ ಎಸ್, ಈಗ ಇಲ್ಲೆಲ್ಲ ಅದೇನದು ಅಳಸುಂಡೆಕಾಯಿನ ಕೇಳ್ತಿದ್ದಾರೆ ಇಲ್ಲ. ಸೊ ನಾನಂತಲ್ಲಿ ಒಳಗಂತೂ ಹೋಗಲ್ಲ. ಬಿಕಾಸ್ ನನಗೆ ಇದಕ್ಕೆ ಸಂದಿಗೆ ಹೋಗೋಕ್ಕಂತೂ ಸಿಕ್ಕಾಪಟ್ಟೆ ಭಯ, ಹಾವಿರುತ್ತೆ ಅಂತ. ಸೊ ಆ ಥರ ನಮ್ಮಮ್ಮ, ನನ್ನ ಚಿಕ್ಕಮ್ಮ, ಇಲ್ಲಿ ನಮ್ಮ ಅಕ್ಕ, ಮತ್ತು ಇನ್ನೊಬ್ಬರು ಊರಲ್ಲೇ ಇದ್ದಿದ್ದು ಆಂಟಿ. ಸೊ ಈ ಥರ ಎಲ್ಲರೂ ಇರೋದು. ಬಾ ಬಾ ಬಾ, ಅದಕ್ಕೆ ಹಾಕೋಣ ಅಂತ ನೋಡಿ. ನಿನ್ನ ಅಲ್ಲ, ನಿಂಗೆ ಗಂಡು ಊರಲ್ಲಿ ಮಾಡಿದ್ಯ, ಹೆಂಗೆ ನೋಡು, ತಂಗಿ ಊರಲ್ಲಿ ಮಾಡ್ತಿದ್ಯಾ, ಅಷ್ಟೇ ಡಿಫ್ರೆನ್ಸ್. ಎಲ್ಲಿ ನಾವೆಲ್ಲ ಹೋಗೋ ಕಿತ್ತಿ ಗುಡ್ಡ ಹಾಕ್ಬಿಟ್ಟಿರ್ತೀವಿ. ಇಲ್ಲಿ ನಮ್ಮ ಅಕ್ಕನ 3 ಜನ ಮಕ್ಕಳಂತೆ. ಇವರು 3 ಜನ ಅವರ, ಇನ್ನೊಂದೆಲ್ಲೋ ಐತೆ. ಸೊ ಟೋಟಲ್ 4 ಇದ್ದಾರೆ. ಏ ಹಾಯ್ ಹಾಯ್. ಇವನಿಗೆ ಯಾಕೋ ನನ್ನ ಮೇಲೆ ಕೋಪ ಬಂದ್ಬಿಟ್ಟೈತೆ. ಏಯ್ ಏಯ್, ನೋಡು 3 ಜನ ಹೆಂಗ್ ಮಲ್ಗೋರಿ. ಹಾಯ್ ರೂಪ್. ಅದರಿಂದ ಇದು ಮಾಡೋಕ್ಕಾಗುತ್ತೆ ರೂಪ್. ಹಾಯ್ ಮೇಡಮ್ಮ. ಯೂಟ್ಯೂಬ್ ಬಾ ರೂಪ್. ಅದೆಲ್ಲೋ ಡ್ಯಾಮ್ ಒಂದಲ್ಲ, ಬ್ಯಾಕ್ ವಾಟ್ರಲ್ಲಿ ಹೋಗಿದ್ದೀನಕ್ಕ ನೀನು? ಹೋಗೋಣ. ಪೊದೆಗಿದೆ ಇಲ್ಲ ಅಲ್ವಾ? ವಾಕ್ ಮಾಡ್ಕೊಂಡು ಬರೋಣ. ಹೋಗೋಣ ಬಾ ಮಮ್ಮಿ. ಸೊ ಇದೆಲ್ಲ ಕನ್ವಾ ಡ್ಯಾಮ್ದು ಬ್ಯಾಕ್ ವಾಟರ್ ಸ್ಪೇಸು. ಬಟ್ ಇವಾಗ ನೀರಿಲ್ಲ, ಎಲ್ಲ ಖಾಲಿ ಆಗೋಗಿದೆ ಅಂತೆ. ಅಲ್ಲಿ ಇನ್ನೊಂದು ಸ್ವಲ್ಪ ದೂರ, ಇನ್ನೊಂದು 1.5 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನೀರಿದೆ ಅಂತ ಅಂದರು ಅಕ್ಕ. ಬಟ್ ಇವಾಗಿಲ್ಲ. ಡ್ಯಾಮ್ ಫುಲ್ ತುಂಬಿದಾಗಂತೂ ನೀರು ತುಂಬಿ ಬರುತ್ತಂತೆ. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಹೋಗೋಣ. ಇದು ಲಾಸ್ಟ್ ಟೈಮ್ ಡ್ಯಾಮ್ ತುಂಬಿದಾಗ ಬಂದಿರೋದು ಇದೆಲ್ಲ ನೀರು. ಬಟ್ ಇಷ್ಟಕ್ಕೂ ಬರುತ್ತಲ್ಲ ಅಕ್ಕ ಡ್ಯಾಮ್ ತುಂಬಿದಾಗ, ಅದೇಳ್ರಿ. ಫುಲ್ ಬರುತ್ತೆ. ಯಾರಿಗೆ ಕಡ್ಡಿ ಬೇಕೋ ಅವರು ಕೇಳಿ. 100 rupees. ಏನು ಗಿಡ ಅದು? ಸರ್ವಸುದ್ದಿ ಗಿಡ. ಸರ್ವಸುದ್ದಿ ಇರುತ್ತಂತಲ್ಲ. ಹಾಂ, ಗಂಟು ಹಾಕೋದು. ಒಂದು ಪಾಟ್ ಖಾಲಿ ಮಾಡಿದ್ದೀನಿ ಇವಾಗ. ಅದೇನೋ ನಿಮ್ಮ ಸ್ಟೈಲ್ಸ್ ಬೆಂಗಳೂರಿಂದ ನಿಮ್ ತಿಂಡಿ ಏನ್ ಬೇಕೋ ಅವೆಲ್ಲ ಮೊದ್ಲಿಂದಾನೇ ತಗೊಬನ್ನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೇಕಂದ್ರೆ ಸರ್ವಸಿದ್ಧಿ ಗಿಡನೂ ಸಿಗುತ್ತೆ. ಸೊ ಎಸ್, ಇಲ್ಲಿ ಇದು ಫುಲ್ ಆನ್ ಕನ್ವಾ ಡ್ಯಾಮ್ದು ಬ್ಯಾಕ್ ವಾಟರ್ ಜಾಗ. ಅಂದರೆ ಡ್ಯಾಮ್ ತುಂಬಿದಾಗ ಇದು ಪೂರ್ತಿ ತುಂಬೋಗುತ್ತೆ. ಲಾಸ್ಟ್ ಟೈಮ್ ಒಂದು 2 years ಬ್ಯಾಕು ಏನಿತ್ತು ಅವಾಗ ತುಂಬಿತ್ತಿತ್ತು. ಸೊ ಇಲ್ಲೆಲ್ಲ ನೀರಿದೆ. ಸೊ ಈ ಥರ ಎಲ್ಲ ಅಲ್ಲೊಂದು ಕಡೆ ನೀರು ತುಂಬ್ಕೊಂಡಿದೆ, ಎಷ್ಟೊಂದು ಕಡೆ ನೀರು ತುಂಬೋಗಿದೆ. ಸೊ ಅಲ್ಲೆಲ್ಲ ನೀರು ಹಳೇದಾಗಿ ಅಲ್ಲಿ ಆಲ್ಮೋಸ್ಟ್ ಅದೇನಾದ್ರು ತಾವರೆ ಹೂವಿನ ಥರದ ಗಿಡಗಳೆಲ್ಲ ಬೆಳೆದೋಗಿದೆ. ಸೊ ಅಗೇನ್ ಮತ್ತೆ ಡ್ಯಾಮ್ ತುಂಬಿದಾಗ ಇದು ತುಂಬುತ್ತೆ, ಇಲ್ಲೂ ಬರುತ್ತೆ. ಸೊ ಒಂದು ಸತಿ ಬರೋಣ.
ಅಲ್ಲಿರೋದು ನಮ್ಮ ಅಕ್ಕಂದು ಮನೆ, ನಮ್ಮತ್ತೆ ಮನೆ. ನಮ್ಮಮ್ಮ ಇದೇನೋ ಗಿಡನ ಸರ್ವಸಿದ್ಧಿ ಗಿಡ ಅಂತ ಅಂದ್ಬಿಟ್ಟು ಕೊಟ್ಟರು. ಸೊ ಎಸ್, ಚೆನ್ನಾಗಿದೆ. ಬಟ್ ನಾನು ಫುಲ್ಲು ಅಲ್ಲಿ ಇನ್ನೂ ತುಂಬ ದೂರಕ್ಕೆ ಹೋದರೆ ಅಲ್ಲಿ ಡ್ಯಾಮು, ಬ್ಯಾಕ್ ವಾಟ್ರ್ ಅಂದರೆ ನೀರು ಇವಾಗ ಖಾಲಿ ಆಗಿರೋದ್ರಿಂದ ಸೊ ಅಲ್ಲಿದೆ. ಬಟ್ ಅಷ್ಟು ದೂರ, ಆಲ್ಮೋಸ್ಟ್ ಅದು 2 ಕಿಲೋಮೀಟರ್ಸ್ ಏನೋ ಅಷ್ಟು ದೂರ ಐತೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅದು ನದಿ ಅಂತ ಅಂದರು ಅಕ್ಕ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿಲ್ಲ. ಬಟ್ ಎಸ್, ನೋಡೋಣ ಯಾವಾಗಾದ್ರು ಡ್ಯಾಮ್ ಎಲ್ಲ ಫುಲ್ ತುಂಬಿದಾಗ ಬರೋಣ. ಇಲ್ಲಿ ಚೆನ್ನಾಗಿದೆ ಅಲ್ಲ. ಇಲ್ಲಿ ಇದೆಲ್ಲ ಮರಳಿಗೆ ಅಂತ ತೋಡಿಟ್ಬಿಟ್ಟಿದ್ದಾರೆ. ನೀರಲ್ಲ, ಅದೇ ಹೇಳಿದ್ನಲ್ಲ, ಡ್ಯಾಮ್ ತುಂಬಿದಾಗ ನೀರೆಲ್ಲ ಬಂದು ಸೇರ್ಕೊಳ್ಳುತ್ತೆ ಅಂತೆಲ್ಲ. ಸೊ ಆ ಥರ ಇಲ್ಲೆಲ್ಲ ಬಂದು ತುಂಬಿ ಸೇರ್ಕೊಂಡಿರೋದು. ಗುಡ್ ವೈಬ್. ಬೆಂಗಳೂರಿಂದ ಜಸ್ಟ್ 1 ಡೇ ಬ್ಯಾಕ್ ವಾಟ್ರ್ ನೋಡಿಕೊಂಡು ಬರಬೇಕು ಅಂತ ಅಂದಾಗೆಲ್ಲ ಒಂದು ಅರೌಂಡ್ 50 to 70 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಇದಿರೋದು. ನೋಡಿ, ಸೊ ಈ ಥರ 70 ಕಿಲೋಮೀಟರ್ಸ್ ಆಗುತ್ತೆ ಅರೌಂಡು. ಸೊ 1 ಡೇ ಎಲ್ಲ ನಾವು ನಮ್ಮ ಫುಡ್ಸ್ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಬಂದರೆ ಕ್ಲೀನಾಗೆ ಓಡಾಡಿಕೊಂಡು, ಟ್ರಕ್ಕಿಂಗ್ ಥರ ಏನೋ ಇರುತ್ತೆ, ವಾಕ್ ಮಾಡಿಕೊಂಡು, ಊಟ ಎಲ್ಲ ಮಾಡಿಕೊಂಡು ಸಂಜೆ ತನಕ ಚೆನ್ನಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡೆಲ್ಲ ಹೋಗ್ಬೋದು. ಹಾಯ್ ಬಾತ್ಕೊಳ್ಳಿ. ಎಸ್, ನಾನು ಇದನ್ನು ಬಾತ್ಕೊಳ್ಳಿ ಅಂತ ಅಂತೀನಿ. ಇವಾಗ ಸ್ವಲ್ಪ ನಾಟಿ ಕೋಳಿ ಥರ ಆಗೋಗೋನೆ. ಬಟ್ ಗುಂಡ್ಗುಂಡಕ್ಕಿಡ್ದ ಹುಟ್ಟಿದಾಗ. ಇವ್ರ ಅಣ್ಣ ಒಬ್ಬ ಅವನೇ, ಟ್ವೀನ್ಸು. ಅಲ್ಲೋನೆ ಅವನು ಕೆಂಚ. ಬರ್ತೀಯಾ? ಮನೆಗೆ ಹೋಗೋಣ, ಬತ್ಕೊಳ್ಳಿ. ಇವ್ರದ್ದೇ ಒಂಥರ ಲೈಫು ಅನ್ಸುತ್ತೆ. ಬಟ್ ನಾವು ಸ್ಕೂಲ್ಗೆ ಹೋಗೋದು ಅದನ್ನು ಬೇರೆ. ಹಾಯ್ ಕೆಂಚ, ಹಾಯ್, ಬಾ ಇಲ್ಲಿ ಬಾ. ಅವನಿಗೆ ನಾಚಿಕೆ. ಸೊ ಅಮ್ಮ ಹೇಳಿದಾಗೆ ನನಗೆ ಬರಲ್ಲ ಅನ್ನೋ ಕಾನ್ಸೆಪ್ಟ್ ಅಂತೂ ಇಲ್ಲ, ಮತ್ತು ಯೂಟ್ಯೂಬ್ಗೆ ವಿಡಿಯೋ ಬೇಕು ಅನ್ನೋ ಕಾನ್ಸೆಪ್ಟ್ ಅಂತೂ ಮೊದಲೇ ಇಲ್ಲ ನನಗೆ. ಇಲ್ಲಿ ಕೆಸರಲ್ಲಿ ಹಾಲು ಕರಿಯೋದು ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಲೈಟಾಗಿ ಒಂದು ಅಭ್ಯಾಸ ಆಯಿತು. ಪ್ರತಿ ಸತಿ ಈ ಥರ ಯಾರಾದರೂ ಕರಿಬೇಕಾದ್ರೆ ನಾನು ಕರಿತೀನಿ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ 1 ಗ್ಲಾಸ್ ಇಲ್ಲ ಈ ಥರ 3/4 ಇದನ್ನಾದರೂ ತಮಗೆ ಆದರೂ ನಾನು ಹಾಲು ಕರಿತಿದ್ದೆ. ಇಂಥಕ್ಕೆ ಅಂದರೆ ಬುದ್ಧಿ ಬಂದಾಗ ಅಮ್ಮನ ಮನೇಲಿ ಹಸು ಇತ್ತು. ಬೆಳೀತಾ ಊರಿಗೆ ಹೋಗಿ ರಜಕ್ಕೆಲ್ಲ ಹೋದಾಗ ಅಲ್ಲೂ ಹಸು ಇತ್ತು, ದೊಡ್ಡಮ್ಮ ಹೇಳ್ಕೊಡ್ತಿದ್ರು. ಸೊ ಅದೇ ರೀತಿ ಅಭ್ಯಾಸ ಅಂತೂ ಇತ್ತು. ಸೊ ಇವತ್ತು ಹಾಲು ಕರಿತಿದ್ದಲ್ಲ ಅಕ್ಕ ನಾನೇ ಕರಿತೀನಿ ಕೊಡಿ ಅಂತ ಅಂದ್ಬಿಟ್ಟು ಕರಿತಿದ್ದೆ. ಸೊ ಹಾಗೆ ನಾನು ಪ್ರತಿ ಸತಿ ವೀಡಿಯೋ ಮೆಮೊರೀಸ್ ಅಂತೂ ಇಟ್ಕೋಬೇಕು ಅಂದ್ಬಿಟ್ಟು ಫೋಟೋಸು ವೀಡಿಯೋಸ್ ಮಾಡ್ತೀನಿ. ಸೊ ಅದೇ ರೀತಿ ಇದು ಕೂಡ. ಹಾಲು ಕುಡಿಯೋದೇ ಇಲ್ಲ. ಅವಳ ಮಗಳೂ ಅವಳು ಕುಡಿಯೋಲ್ಲ. ದಿವ್ಯ ಕಾಫಿ, ಟೀ, ಹಾಲು ಏನು ಕುಡಿಯೋಲ್ಲ. ಅಷ್ಟೇ, ನಾನೊಂಚೂರು ಕರಿತೀನಿ ಬಾರೆ. ಬಾ, ಕೊಡು ಎದಳ ಮೇಲೆ ಸರಿ ಅಲ್ವಾ? ಸರಿ. ಸೊ ಇಲ್ಲಿ ನಾನು ನಮ್ಮಮ್ಮ ಹಾಲು ಕರಿತಿರೋದು ಏನೋ ಒಂದು ವೀಡಿಯೋಗೆ ಮಾಡಬೇಕು ಅನ್ನೋ ಅಂಥದ್ದಂತೂ ಅಲ್ಲ. ಇಂಟೆನ್ಷನ್ ಅಂತೂ ಮಾತ್ರನೇ ಅಲ್ಲವೇ ಅಲ್ಲ. ಅಮ್ಮನಿಗೆ ತುಂಬಾ ಅಭ್ಯಾಸ ಇದೆ. ಬಿಕಾಸ್ ಏನಂದರೆ ಅವರು ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಮದುವೆ ಆಗೋವರೆಗೂ ಮನೇಲಿ ಹಸು ಇತ್ತು. ಸೊ ಆ ಹಸು ಹಾಲು ಕರಿಯೋದು, ಅದನ್ನು ಮಾರೋದು, ಅದೆಲ್ಲ ಆ ಥರ ಎಲ್ಲ ಇತ್ತು. ಆ್ಯಂಡ್ ನಮಗೂ ಬುದ್ಧಿ ಬಂದಾಗ ಮನೇಲಿ ಹಸು ಇತ್ತು, ಮತ್ತು ಊರಲ್ಲೂ ಹಸು ಇತ್ತು. ಅಲ್ಲಿ ಊರಿಗೆ ಹೋದಾಗ ದೊಡ್ಡಮ್ಮ ಹೇಳ್ಕೊಡ್ತಿದ್ರು. ಆ ಅಭ್ಯಾಸ ಅಂತೂ ಇದ್ದೇ ಇದೆ. ನಮ್ಗೆ ಬೆಂಗಳೂರಲ್ಲಂತೂ ಸಿಗಲ್ವಲ್ಲ, ಅದಕ್ಕೆ ಇಲ್ಲಿ ಬಂದು ಮಾಡ್ತಿರೋದು. ವೀಡಿಯೋಗೋಸ್ಕರ ಅಂತೂ ಅಲ್ವೇ ಅಲ್ಲ. ಎಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ.